ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮೃದುವಾದ ಜೋಳದ ರೊಟ್ಟಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲ ಒಂದು ಪಾತ್ರೆ ಇಟ್ಕೊಂಡು ನಾನು ಜಾಸ್ತಿ ಮಾಡ್ತೀನಿ, ಅದಕ್ಕೆ ಒಂದ್ 2 ಗ್ಲಾಸ್ ನೀರು ಹಾಕೋತೀನಿ. ನೀವು ಕಡಿಮೆ ಮಾಡ್ಕೊಂಡ್ರೆ 1 ಕಪ್ ನೀರು ಹಾಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು. ಒಂದು 3 ಗ್ಲಾಸ್ ನೀರಿಗೆ. ನೀರು ಕುದಿಬೇಕಿವು. ಅದಕ್ಕೆ 1 ಸ್ಪೂನ್ ಅಷ್ಟು ಹಿಟ್ಟು ಹಾಕೋಬೇಕು. ಹಿಟ್ಟು ಗಂಟಾಗಬಾರ್ದು ಅಂತ ಹಾಕೋತೀನಿ ನಾನು. ನೀರು ಕುದಿಲಿ. ನೀರು ಕುದಿ ಬಂದವು, ಅವಾಗ ಹಿಟ್ಟು ಹಾಕೋಬೇಕು. ಅದು ಎಷ್ಟು ಹಿಡ್ತೈತಿ ಅಷ್ಟು ಹಾಕೋಬೇಕು. ನಾನು ಒಂದು ಬಟ್ಲ ಹಾಕೊಂತೀನಿ. ಈಗ ನೀವು ಒಬ್ಬರೇ ಇದ್ರನ್ನು ಒಂದ್ ಬಟ್ಲ ನೀರ್ ಹಾಕೊಂಡು ಒಂದ್ ಅರ್ಧ ಬಟ್ಲ ಹಿಟ್ಟು ಹಾಕೊಂಡ್ರೆ ನಡಿತೈತಿ. ನಾವೊಂದ್ 20 ರೊಟ್ಟಿ ಅಷ್ಟು ಮಾಡ್ತೀನಿ, ಅದಕ್ಕೆ ಜಾಸ್ತಿ ಮಾಡ್ಕೊಂಡಿನಿ. ನಿಮ್ಗೆ ಸ್ವಲ್ಪ ಮಾಡೋದು ತೋರಿಸ್ತೀನಿ ನಾನು ಇವಾಗ. ಇದು ಹಿಟ್ಟು ಗಂಟಾದ್ರೂ ಪರವಾಗಿಲ್ಲ, ಮತ್ತೆ ಹಿಟ್ಟನ್ನ ಹಾಕಿ ನಾದ್ಕೊಂತೀವಲ್ಲ ಸರಿ ಹೋಗುತ್ತ. ಇದಕ್ಕ ಜಿಗಿ ಅಂತಾರ. ಈ ತರ ಜಿಗಿ ಮಾಡ್ಕೋಬೇಕು ನೀವು. ಫಸ್ಟ್ ಒಂದ್ 2 ನಿಮಿಷ ಒಲಿ ಮೇಲೆ ತಿರುಗಿಸ್ಕೋಬೇಕು. ಹಿಟ್ಟು ಗಂಟಾದ್ರೂ ಪರವಾಗಿಲ್ಲ, ಹಿಟ್ಟು ಆಮೇಲೆ ನಾದ್ಕೊಂತೀವಲ್ಲ ಸರಿ ಹೋಗುತ್ತ. ಈ ರೀತಿ ಚೆನ್ನಾಗಿ ಮುದ್ದೆ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳೋಣ. ಇವಾಗ ನಿಮ್ಗ 4 ರೊಟ್ಟಿ ಮಾಡಿ ತೋರಿಸ್ತೀನಿ ನಾನು. ಇದರಲ್ಲಿ ಸ್ವಲ್ಪ ಮುದ್ದೆ ತಗೊಂಡು ಹಾಕೋಬೇಕು. ಇವಾಗ ಇದು ಹಿಟ್ಟಿಗೆ ಎಷ್ಟು ಹಿಡಿದೈತೆ ಅಷ್ಟ ಹಿಟ್ಟು ಹಾಕೋಬೇಕು. ನಾ ಸ್ವಲ್ಪ ಹಾಕೋತೀನಿ ಈಗ ನಿಮ್ಗೆ ಕಲಸೋ ಸಲುವಾಗಿ. ಬಡಿಯೋದು ತೋರಿಸ್ತೀನಿ, ಲಟ್ಟದು ತೋರಿಸ್ತೀನಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ. ಹಿಟ್ಟು ಬಿಸಿಯಾಗಿರುತ್ತ. ತಣ್ಣೀರಲ್ಲಿ ಕೈ ಎದ್ದಿ ಹಿಟ್ಟು ಕಳಿಸ್ಕೊಳ್ಳಿ. ನಾನು ನೀರ್ ಹಾಕಿ ಹಿಟ್ಟು ನಾದ್ತಾ ಇಲ್ಲ ನೋಡಿ, ಅದು ಜಿಗಿ ಇತ್ತಲ್ಲ ಅಷ್ಟೇ ನಾದ್ತಾ ಇದ್ದೀನಿ. ಅದು ಎಷ್ಟು ಹಿಡ್ತೈತಿ ಅಷ್ಟೇ ಹಿಟ್ಟು ಹಾಕಿನಿ. ಹಿಟ್ಟು ಚೆನ್ನಾಗಿ ಕಲ್ ಮೇಲೆ ಈ ರೀತಿ ನಾದ್ಕೋಬೇಕು. ಅಂದ ರೊಟ್ಟಿ ಮೆತ್ತಗ ಸಾಫ್ಟ್ ಬರ್ತಾವು. ನೋಡಿ ಇವಾಗ ಈ ಬಟ್ಲೆ 1-1.5 ಬಟ್ಲ ಇದೆ ಹಿಟ್ಟು. ಇಷ್ಟೊಂದಾಗಿದೆ. ಇಷ್ಟಕ್ಕ ಒಂದು 7 ರೊಟ್ಟಿ ಆಗುತ್ತ. ನೀವು ದಪ್ಪನ್ ಮಾಡ್ಕೊಂಡ್ರ ದಪ್ಪನ್ ಮಾಡ್ಕೊಳ್ಳಿ. ನಾನು ದಪ್ಪನ್ನ ಕಲಿಸ್ತೀನಿ ನಿಮಗೆ ಇವಾಗ. ಅಷ್ಟು ಈಸಿಯಾಗಿ ರೊಟ್ಟಿ ಬರುದಿಲ್ಲ. ಈ ರೀತಿ ಅಗಲ ಮಾಡ್ಕೋಬೇಕು. ಕೈಯಲ್ಲಿ ಮಾಡ್ಕೊಂಡು ಕೆಳಗಡೆ ಹಿಟ್ಟು ಹಾಕೋಬೇಕು. ಹಾಕೊಂಡು ಹಿಂಗ ಈ ರೀತಿ ತಟ್ಕೋಬೇಕು. ನಾನು ಲಟ್ಟಿಸೋದು ತೋರಿಸ್ತೀನಿ ಇವಾಗ ನಿಮಗ. ಒಮ್ಗೆ ಕೆಳಗಡೆ ಹಿಟ್ಟು ಜಾಸ್ತಿ ಹಾಕೋಬಾರ್ದು, ಮೇಲಿನ ಜಾಸ್ತಿ ಹಾಕೋಬಾರ್ದು. ಈ ರೀತಿ ಕೈ ಹಿಟ್ಟು ಹಚ್ಕೊಂಡು ರೊಟ್ಟಿ ತಟ್ಕೋಬೇಕು. ಇವಾಗ ಹಂಚು ಬಿಸಿಯಾಗಿದೆ. ರೊಟ್ಟಿ ಹಾಕಿ ಬೇಯಿಸೋಣ. ಒಂದು 2 ಸೆಕೆಂಡ್ ಆದ ತಕ್ಷಣ ಈ ತರ ಉಗಿ ಬರ್ತಲ್ಲ, ಅದು ಒಣಗಿ ತರ ಆಗತ್ತೆ. ನೀರ್ ಹಚ್ಕೋಬೇಕು.
ಬರೀ ಸಾದಾ ನೀರು. ಮೊದಲ ಚಿಕ್ಕ ಚಿಕ್ಕದು ಮಾಡಿ ಕಲೀರಿ, ಆಮೇಲೆ ದೊಡ್ಡದು ಮಾಡ್ಕೊಳ್ಳಿ. ಇವಾಗ ಈ ತರ ಗುಳ್ಳೆ ಬರುತ್ತೆ ನೋಡಿ. ಬಂದ್ಮೇಲೆ ಇದು ಕೆಳಗ ತಳ ಅಂಟಿರ್ಬಾರ್ದು, ಹೊಳ್ಸಿ ಹಾಕ್ಬೇಕು. ತೆಳ್ಳಗ್ ಮಾಡಿದ್ರೆ ಜಾಸ್ತಿ ಉಬ್ಬುದಿಲ್ಲ ರೊಟ್ಟಿ, ದಪ್ಪಗ ಮಾಡ್ಕೊಂಡ್ರೆ ಉಬ್ತಾವು. ನಾ ಇವಾಗ ತೆಳ್ಳಗ್ ಮಾಡಿದ್ವಿ, ಅಷ್ಟು ಉಬ್ಬದಿಲ್ಲ. ಇವಾಗ ಜೋಳದ ರೊಟ್ಟಿ ರೆಡಿ ಆಯ್ತು.